ಹಾಯ್ ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಬಾವಾಜೀವಿ ಭಾವನ. ಈ ವೀಕೆಂಡ್ ನಿಮ್ಮನ್ನ ಸಖತ್ತಾಗಿರುವ ಪ್ಲೇಸ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಯೋಚನೆ ಮಾಡಿ ಹಾಗೂ ಬೆಂಗಳೂರು ನಿಯರ್ ಇರುವಂತಹ ಒಂದು ಆಫ್ಟರ್ ಜರ್ನಿಯಲ್ಲಿ ಸಖತ್ ವ್ಯೂಸ್ ನ ಎಂಜಾಯ್ ಮಾಡ್ಕೊಂಡು ನೀರಿನಲ್ಲಿ ಆಟ ಆಡ್ಕೊಂಡು ಬೋಟಿಂಗ್ ನಲ್ಲಿ ಮಜಾ ಮಾಡ್ಕೊಂಡು ಸಖತ್ ಖುಷಿಯಿಂದ ಬರಬೇಕು. ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ, ಲವರ್ಸ್ ಒಟ್ಟಿಗೆ ಹೋಗ್ಬೇಕು ಅನ್ನೋರ್ಗೆಲ್ಲರಿಗೂ ಕೂಡ ಈ ಒಂದು ಸ್ಥಳ ನಿಮ್ಗೆ ತುಂಬಾನೇ ಖುಷಿ ಕೊಡುತ್ತೆ. ಸೊ ಹಾಗಿದ್ರೆ ಯಾವುದು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ನಾಡಿನಿಂದ ಕಾಡಿನ ಕಡೆಗೆ ನಮ್ಮ ಪಯಣ ಬಂದೆ ಬಿಟ್ವಿ. ಸಖತ್ತಾಗಿರುವಂತಹ ಈ ಮುತ್ಯಾಲ ಮಡುವು ಒಂದು ವಾಟರ್ ಫಾಲ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಒಂದು 100 ಮೀಟರ್ ಒಂದ್ ಸ್ವಲ್ಪ ಸ್ಟೆಪ್ಸ್ ನ ಇಳ್ಕೊಂಡು ಒಂದ್ ಒಳ್ಳೆ ಖುಷಿನ ಅನುಭವಿಸ್ತಾ ಕಾಡಿನ ಮಧ್ಯೆ ನಡ್ಕೊಂಡು ಹೋಗೋದು, ಅದು ನಮ್ಮವರ ಜೊತೆಗೆ ಹೆಜ್ಜೆ ಹಾಕ್ತಾ ಮಾತಾಡ್ತಾ ಹೋಗೋದೇ ಒಂದು ಖುಷಿ ಕೊಡುತ್ತೆ ಅಂತ ಹೇಳ್ಬಹುದು. ಹಾಗೆ ಅಲ್ಲಿರುವಂತಹ ಒಂದು ವ್ಯೂಸ್ ನ ನೋಡೋದೇ ಒಂದು ಖುಷಿ. ನನಗಂತೂ ಪ್ರಕೃತಿಯ ಮಧ್ಯೆ ಇದ್ರೆ ನಾನು ಕಳೆದೋಗ್ಬಿಡ್ತೀನಿ. ಸೊ ಅಷ್ಟು ಇಷ್ಟಪಡ್ತೀನಿ ಪ್ರಕೃತಿ ಅಂದ್ರೆ. ಸೊ ನೀವೀಗ ನೋಡ್ತಿದ್ದೀರಾ. ಸೊ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ. ಅಲ್ಲೊಂದಷ್ಟು ಫೋಟೋಶೂಟ್ ನ ಮಾಡ್ಕೊಂಡು ಒಂದು ಅಷ್ಟು ಕೆಳಗಡೆ ಹೋಗ್ತಾ ಬಂದೇ ಬಿಟ್ವಿ. ಸೊ ವಾಟರ್ ಫಾಲ್ಸ್ ಈಗ ನೀವು ನೋಡ್ತಿದ್ದೀರಾ. ಸೊ ಮುತ್ಯಾಲ ಮಡುವು ವಾಟರ್ ಫಾಲ್ಸ್. ಯಾಕಪ್ಪ ಈ ಮುತ್ಯಾಲ ಮಡುವು ಅಂತ ಹೇಳ್ತಾರಂದ್ರೆ, ನೀರಿನ ಹನಿಗಳು ಮುತ್ತಿನ ಹಾಗೆ ಬೀಳುತ್ತಿರುವುದಕ್ಕೆ ಈ ವಾಟರ್ ಫಾಲ್ಸ್ಗೆ ಮುತ್ಯಾಲ ಮಡುವು ಅಂತ ಹೆಸರು ಬಂತು ಅಂತ ಕೂಡ ಹೇಳ್ತಾರೆ. ಈಗ ನೀವೀಗ ನೋಡ್ತಿದ್ದೀರಾ, ಒಂದೊಂದು ಹನಿಗಳು ಕೂಡ ಮುತ್ತಿನ ಹಾಗೆ ಬೀಳ್ತಾ ಇರೋದನ್ನ. ಸೊ ನನಗಂತೂ ತುಂಬಾನೇ ಖುಷಿ ಆಯ್ತು. ಸ್ವಲ್ಪ ನೀರು ಕಡಿಮೆ ಇದ್ದಿದ್ದು ತುಂಬಾನೇ ಒಂಥರ ಮನ್ಸಿಗೆ ಬೇಜಾರಾಯ್ತು ಅಂತ ಕೂಡ ಹೇಳ್ಬೋದು. ಈ ವಾಟರ್ ಫಾಲ್ಸ್ಗೆ ಮಳೆಗಾಲದಲ್ಲಿ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೀವೀಗ ನೋಡ್ತಿದ್ದೀರಾ. ಅದಾದ ನಂತರ ಅಲ್ಲಿರುವಂತಹ ಮುತ್ಯಾಲ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಬಂದಿ. ಸೊ ತುಂಬಾನೇ ಚೆನ್ನಾಗಿರುವಂತಹ ದೇವಸ್ಥಾನ. ಆ ದೇವರ ಅನುಗ್ರಹ ಪಡ್ಕೊಂಡು ಸೊ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಕಾಡಿನ ಮಧ್ಯೆ ನೀವೀಗ ಹೋಗ್ಬೋದು. ಸೊ ನಾನೀಗ ಕಾಡಿನ ಮಧ್ಯೆ ಟ್ರೆಕ್ಕಿಂಗ್ ನ ಹೋಗೋದನ್ನ ನಿಲ್ಲಿಸಿ ನಾನು ಬೋಟಿಂಗಿಗೆ ಬರಬೇಕಿತ್ತು. ಯಾಕೆಂದ್ರೆ ತುಂಬಾನೇ ಟೈಮ್ ಆಗಿದ್ರಿಂದ, ಸೊ ಸಂಜೆ ಆಗಿದ್ರಿಂದ ನಾನು ಟ್ರೆಕ್ಕಿಂಗ್ಗೆ ಹೋಗೋಕ್ಕಾಗಲಿಲ್ಲ. ಹಾಗೆ ನಾನು ಇಲ್ಲಿಗೆ ಬೋಟಿಂಗಿಗೆ ಬಂದೆ. ಸೊ ಬೋಟಿಂಗಿಗೆ 150 ರೂಪೀಸ್ ಕೊಟ್ಟು ಇಬ್ರು ಬೋಟಿಂಗ್ ಮಾಡ್ಬೋದು. 300 ರೂಪೀಸ್ ಕೊಟ್ಟು 4 ಜನ ಬೋಟಿಂಗ್ ತಗೊಂಡ್ವಿ. ಸೊ ತುಂಬಾನೇ ಚೆನ್ನಾಗಿರುವಂತಹ ಪ್ಲೇಸು. ನಮ್ಮವರ ಜೊತೆಗೆ ಮನಸ್ಸಿನ ಮಾತನ್ನ ಹಂಚ್ಕೊಳ್ಳೋದಕ್ಕೆ ಒಂದೊಳ್ಳೆ ಜಾಗ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಡ್ರಿಂಕ್ಸ್ ಮಾಡೋರು ಕೂಡ ಇಲ್ಲಿ ಅಲ್ಲಿದೆ. ಸೊ ಡ್ರಿಂಕ್ಸು, ಸ್ಮೋಕು, ಹಾಗೆ ಅದ್ರ ಜೊತೆಗೆ ತಿಂಡಿ ತಿಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ, ಹಾಗೆ ಒಂದು ಒಳ್ಳೆ ಹೋಟೆಲ್ ಕೂಡ ಇದೆ. ಸೊ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಲವರ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಮಕ್ಕಳನ್ನ ಕರ್ಕೊಂಬಂದ್ರೆ ಅವ್ರಿಗೂ ಕೂಡ ತುಂಬಾನೇ ಖುಷಿ ಕೊಡುವಂತಹ ಜಾಗ ಅಂತ ಹೇಳ್ಬೋದು. ಸೊ ಹಾಗೆ ಒಂದು ಒಳ್ಳೆ ಮಾತು ಏನಪ್ಪಾ ಅಂದ್ರೆ, ದಯವಿಟ್ಟು ಡ್ರಿಂಕ್ಸ್ ಬಾಟಲ್ಗಳನ್ನ ಅಲ್ಲಿ ಏನು ನೀವು ಫಾಲ್ಸ್ ಹತ್ರ ತಗೊಂಡೋಗಿರ್ತೀರ, ದಯವಿಟ್ಟು ಅದನ್ನ ವಾಪಸ್ ತಂದು ಡಸ್ಟ್ಬಿನ್ಗೆ ಹಾಕಿ ಅಂತ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಪ್ರಕೃತಿಯ ಸ್ವಚ್ಛತೆಯನ್ನ ಕಾಪಾಡೋದು ನಿಮ್ಮೆಲ್ಲರ ಹೊಣೆ, ಹಾಗೆ ಜವಾಬ್ದಾರಿ ಕೂಡ ಹೌದು. ಸೊ ಹಾಗೆ ನೀವೀಗ ನೋಡ್ತಿದ್ದೀರಾ ಸಖತ್ತಾಗಿರುವಂತಹ ಬೋಟಿಂಗು. ನಾವಂತೂ ತುಂಬಾ ಎಂಜಾಯ್ ಮಾಡಿದೆ. ಸೊ ಫ್ಯಾಮಿಲಿ ಜೊತೆಗೆ ಆ ಎಂಜಾಯ್ಮೆಂಟ್ ಇದೆಯಲ್ಲ, ನಿಜವಾಗ್ಲೂ ತುಂಬಾನೇ ಖುಷಿ ಕೊಡುತ್ತೆ. ಹಾಗೆ ಲವರ್ಸ್ ಪಾಯಿಂಟ್ ಕೂಡ ಹೌದು. ಇಲ್ಲಿ ಬಂದ್ರೆ ದಯವಿಟ್ಟು ಒಂದೊಳ್ಳೆ ಮಾತು ಏನಪ್ಪಾ ಅಂದ್ರೆ, ಸೊ ದಯವಿಟ್ಟು ನಮ್ಮ ಪ್ರಕೃತಿಯನ್ನ ಉಳಿಸಿ ಅಂತ ಕೇಳ್ಕೊತೀನಿ. ಸೊ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.